14.28 ಅಂದ್ರೆ ಗೊತ್ತಿರಬೇಕು. ಏನಂತ ಹೇಳಿದ್ದೇನೆ 14.28% ಅಂದ್ರೆ 1/7 ಹೌದಾ? ಇಷ್ಟೇ ಗೊತ್ತಿರಬೇಕು. ಈಗ ಏನ್ ಹೇಳಿದಾರ ಉದ್ದ 14.28 ಹೆಚ್ಚಾಗತ್ತೆ ಅಂತ ಹೇಳಿದಾರೆ. ಅಂದ್ರೆ 7 ಇದ್ದಿರುವಂತ ಉದ್ದ 1 ಹೆಚ್ಚಾಗತ್ತೆ. ಹಾಗಿದ್ರೆ ಮೊದಲು ಉದ್ದ 7 ಇತ್ತು ಈಗ ಎಷ್ಟು ಆಗತೈತಿ? 8 ಆಗತೈತಿ. ಇಷ್ಟೇ ಹೇಳಬೇಕಾಗಿದ್ದವ್ರು. ಅಂದ್ರೆ ಉದ್ದದ ಮೊದಲಿನ ಮತ್ತು ಈಗಿನ ಅನುಪಾತ ಏನಾಗ್ತದ? 7:8 ಆಗ್ತದ. ಹಾಗಿದ್ರೆ ಉದ್ದದ ಅನುಪಾತ, ಹಾಗಿದ್ರೆ ಅಗಲಿನ ಅನುಪಾತ ಏನಾಗಿರುತ್ತೆ ಸರ್? ಎಕ್ಸಾಕ್ಟ್ ಅಪೋಸಿಟ್ ಇರುತ್ತೆ. ಇದು ಯಾವಾಗಾಗತ್ತೆ? ಯಾವಾಗ್ಲೂ ಆಗಲ್ಲ. ಯಾವಾಗಾಗತ್ತಂದ್ರೆ ವಿಸ್ತೀರ್ಣವನ್ನ ಒಂದೇ ರೀತಿ ನಾನು ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಮಾತ್ರ. ಯಾಕಂದ್ರೆ ವಿಸ್ತೀರ್ಣ ಏನಾಗಿರುತ್ತೆ? ಉದ್ದ ಇಂಟು ಅಗಲನ ಅಥವಾ ಉದ್ದ ಇಂಟು ಅಗಲನ. ಇಲ್ಲಿನೂ 56 ಐತಿ ವಿಸ್ತೀರ್ಣ. 8 ಇಂಟು 7 ಇಲ್ಲಿ 56 ಐತಿ. ವಿಸ್ತೀರ್ಣ ಒಂದೇ ಆಗಿ ಉಳಿಬೇಕಾಗಿತ್ತಂದ್ರೆ ಉದ್ದದ ಅನುಪಾತ 7:8 ಇದ್ರೆ ಅಗಲದ ಅನುಪಾತ 8:7 ಇರುತ್ತೆ. ಇದು ನಾನು ತಿಳಿಸಿದೆ ಈಗ. ಈಗ ಎಕ್ಸಾಮ್‌ನಾಗ ಏನ್ ಮಾಡ್ತೆ ನಾನು ಇಷ್ಟೆಲ್ಲ ವಿಚಾರ ಮಾಡಲ್ಲ ಸರ್. 14.28 ಅಂದ್ರೆ 1/7 ಅಂತ ಮೈಂಡಿಗೆ ಬಂದಿರುತ್ತೆ. ಅಂದ್ರೆ 7 ಇದ್ದಿದ್ದು 8 ಆಗತ್ತೆ ಅಗಲ. ಉದ್ದ ಅಗಲ ಉಲ್ಟಾ ಆಗತ್ತೆ. ಹಾಗಿದ್ರೆ ಅಗಲ ಎಷ್ಟು ಕಮ್ಮಿ ಆಗಿದೆ ಅಂತ ಕೇಳಿದ್ರೆ 8 ಇದ್ದಿದ್ದು 7 ಆಗೈತಿ. ಎಷ್ಟು ಕಮ್ಮಿ ಆಯ್ತು? 1 ಕಮ್ಮಿ ಆಯ್ತು. ಯಾವುದು ಮೂಲ ಬೆಲೆ? 8 ಸರ್. ಶೇಕಡ ಕಂಡುಹಿಡಿಯಬೇಕಾದ್ರೆ 8 100 ಈಗ ನಾನು ಕ್ಯಾಲ್ಕುಲೇಷನ್ನೇ ಮಾಡಲ್ಲ ಸರ್. 1/8 ಅಂದ್ರೆ 12.5%